ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗುರುವಾರ ಅಲ್ಲ ಗುರುವಾರ ಯಾಕೆಂದರೆ ರಾಯರ ಮಠಕ್ಕೆ ಕೊಟ್ಟಿದ್ದೀನಲ್ವ, ಹಂಗಾಗಿ ಗುರುವಾರ ಅಂತ ಅನ್ನಿಸ್ತಾ ಇದೆ ನನಗೆ. ಇವತ್ತು ಮಂಗಳವಾರ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ವಿಶೇಷವಾಗಿ ಆರಾಧನೆ ನಡೀತಾ ಇದೆ 3 ಡೇಸಿಂದ. ನಾನು ಸ್ವಲ್ಪ ರಶ್ ಇತ್ತು ನಿನ್ನೆ, ಹಂಗಾಗಿ ಹೋಗೋಕ್ಕಾಗಿಲ್ಲ. ಇವತ್ತು ಹೊರಟಿದ್ದೀವಿ. ನಮ್ಮ ಕೃಷ್ಣನ ಕೋಚಿಂಗಿಂದ ಮುಗಿಸ್ಕೊಂಡು ಇವಾಗ ಬಂದು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಮನೇಲಿ ಕೂಡ ಸ್ವಲ್ಪ ಪೂಜೆ ಮಾಡಿಬಿಟ್ಟು, ಅಂದರೆ ದೀಪ ಹಚ್ಚಿದ್ದೀನಿ ಸಾಯಂಕಾಲ. ಇವತ್ತು ಸಂಕಷ್ಟಿ ಬೇರೆ, ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಸಿಂಪಲಾಗಿ ಮಾಡಿದ್ದೀನಿ. ಅದನ್ನು ದೇವ್ರ ಮನೆಯದು ಕೂಡ ಸಣ್ಣ ಗ್ಲಿಮ್ಸ್ ತೋರಿಸ್ತೀನಿ. ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ, ಆದರೆ ಅಲ್ಲೂ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿ ಗ್ಲಿಮ್ಸ್ನ ತೊಗೊಂಡು ನಿಮಗೂ ಕೂಡ ರಾಯರ ದರ್ಶನ ಮಾಡಿಸ್ತೀನಿ. ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನು ಜಯನಗರ್ಗೆ ಹೋಗೋಕ್ಕಾಗಿಲ್ಲ, ಇಲ್ಲೇ ಹತ್ತಿರದಲ್ಲಿ ಕುಂಟೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೊರಡೋಣ ಇವಾಗ. ಕೃಷ್ಣ ಬಾ, ಹೊರಡೋಣ, ಟೈಮ್ ಆಗುತ್ತೆ. ಬಂದ್ಬಿಟ್ಟು ಅಡುಗೆ ಏನಿಲ್ಲ ಇವತ್ತು, ಆಲ್ರೆಡಿ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀನಿ. ಬಂದ್ಬಿಟ್ಟು ಅನ್ನ ಮಾಡೋದಷ್ಟೇ ಇರೋದು ಇವಾಗ. ಅಮ್ಮ ನೀನು ಬೇಕಾದರೆ ನಾನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಪೂಜೆ ಇವತ್ತು ಈ ರೀತಿ ಸಿಂಪಲಾಗಿ ಆಗಿದೆ. ಇದೆಲ್ಲ ಬೆಳಗಿಟ್ಟಿದ್ದೀನಿ, ಎತ್ತಿಡಬೇಕು. ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನಾಗೇ ಇದೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ವಡೆ ಮಾಡಿದ್ದೆ ಇವತ್ತು. ಹಬ್ಬದ ದಿನ ಮಾಡಬೇಕಾಗಿತ್ತು, ನೆನೆಸಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಬೇಳೆ ಮಾಡಿರಲಿಲ್ಲ. ಇವತ್ತು ಮಾಡಿದ್ದೀನಿ. ತರಕಾರಿ ಬೇಳೆ ಸಾರು ಕೂಡ ಮಾಡಿಟ್ಟಿದ್ದೀನಿ, ಅಂದರೆ ನುಗ್ಗೆಕಾಯಿ ಬೇಳೆ ಸಾರು ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಮಾಡಿದ್ದು ಅದೇ ಇದೆ. ಇವಾಗ ಹೊರಡೋಣ ದೇವಸ್ಥಾನಕ್ಕೆ. ಸಿಂಕಲ್ ಪಾತ್ರೆ ಇದ್ದರೆ ಒಂಥರ ನನಗೆ, ಇವಾಗ ಸಿಂಕಲ್ ಪಾತ್ರೆ ಇಲ್ಲ, ಅದೇ ಸಮಾಧಾನ. ಕೃಷ್ಣ, ಇದು ಬಾಳೆಹಣ್ಣು ತಿನ್ನುಬಿಟ್ಟು ಸಿಪ್ಪೆ ಹಿಂಗೆ ಇಡಬಾರ್ದು. ತಗೋ, ಡಸ್ಟ್ಬಿನ್ನಲ್ಲಿದೆ, ಹಾಕು ಕೆಳಗಡೆ. ಯಾವಾಗೂ ಅಷ್ಟೇ ಕಲ್ತ್ಕೋ, ಸ್ವಲ್ಪ ಕಸ ಎಲ್ಲಿಗೆ ಹಾಕಬೇಕು ಅಂತ ಹೇಳಿ ತಿಳ್ಕೊಂಡು ಹಾಕಬೇಕು, ಆಯಿತಾ? ಸರಿ, ಹೋಗೋಣ. ಹಾಯ್ ಹೇಳು. ಯಾಕೆ ಟಾಟಾ? ಫೋನ್ ಇಡು, ಅಲ್ಲಿ ಫೋನ್ ನೋಡ್ತೀಯಾ? ವೈ ಯು ಆರ್ ವಾಚಿಂಗ್ ಫೋನ್? ಯಾಕೆ ಫೋನ್ ನೋಡ್ತಾ ಇದೀಯಾ? ಅಮ್ಮ, ನಾನೇನು ಗೊತ್ತಾ, ನೀನು ಬೇಕಾದ್ರೆ ಡಾಗಿ ಥರ ಕಚ್ತಾ ಇದ್ದೀನಾ? ನಾನು ಯಾವಾಗ ನಿಂಗೆ ಕಚ್ಚಿದ್ದೆ? ಸರಿ, ಬಾಯ್. ಬಗೆದು ಸರಿ ಬಾಯ್. ಇವಾಗ ಆಯ್ತು, ಇವಾಗ ಹೋಗೋಣ ಬಾ. ಇರ್ತೀಯ ಮನೇಲಿ? ನೀನಾಗಿದ್ರೆ ನಾನು ಹೋಗಿ ಬರ್ಲಾ? ಹಾಂ, ಬರ್ತೀಯಾ? ಬಾ ಮತ್ತೆ, ಇದು ಬಾ. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ರಕ್ಷಾ ಬಂಧನದು ಡೇ ದಿನದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅವತ್ತಿನ ವ್ಲಾಗ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಆದರೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಓಕೆ, ದೇವಸ್ಥಾನಕ್ಕೆ ಅಂತ ಹೊರಟ್ಬಿಟ್ಟು ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ಈ ರೀತಿ ಇಷ್ಟು ಜೋರು ಮಳೆ ಶುರುವಾಯಿತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ, ಒಂದು 5-10 ನಿಮಿಷ ನಿಂತ್ಕೊಂಡು ಅದಾದ ನಂತರ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಪ್ರಸಾದ ಕೂಡ ಇತ್ತು. 3 ದಿನವೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪ್ರತಿದಿನ ಹೋಗಬೇಕು ಅಂತ ಇತ್ತು, ಆದರೆ ರಶ್ ಇರುತ್ತಲ್ವ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೆ. ಸಂಡೇ ತುಂಬಾ ರಶ್ ಇತ್ತು, ಹಾಗಾಗಿ ನಾನು ಟ್ಯೂಸ್ಡೇ ಹೋಗ್ಬಿಟ್ಟು ಬಂದೆ. ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ. ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಚಿಕ್ಕಗೆ ಇಟ್ಟಿದ್ದೀನಿ, ದೊಡ್ಡಕ್ಕೆ ಇಟ್ಟಿದ್ದೀನ, ಮೇಲೆ ಇಡಬೇಕಿತ್ತ. ನಿಮ್ಮ ಹತ್ರ ನೀಟಾಗಿ ಇಟ್ಬಿಡು, ನಿಮ್ಮ ಹತ್ರ ಸೆಂಟ್ರಿಗೆ ತೆಗ್ಬಿಟ್ಟು ಕ್ಲೀನಾಗಿ ಇಡು. ಇರ್ಲಿ ಬಿಡ್ರಿ, ಒರ್ಸ್ಬಾರ್ದು. ಏನಾಗಲ್ಲ. ಹೆಂಗಸರಿಗೆ ಸೆಂಟ್ರ್ ಕರೆಕ್ಟ್ ನೀವು ಬಗ್ದಲ್ಲ, ಅದಕ್ಕೆ ಅರ್ಶನ ಇಟ್ಬಿಟ್ಟೆ ಮತ್ತೆ.
ಕೃಷ್ಣ ಇಲ್ಲ ಕೃಷ್ಣನ ಇಟ್ಬಿಡತ್ಲ ಈಗ ಆ ಕಡೆ ಆ ಕಡೆ ಈ ಕಡೆ ಕೆತ್ತಿಗೆ. ವಿಡಿಯೋ ಮಾಡ್ತಿರ್ತಾರ ಹಂಗೆ. ಇಲ್ಲಿ ಕಟ್ಬಿಡತ್ಲ. ದೇವ್ರ ಮನೆಗೆ ಹೋದಂಗೆ ಎಲ್ಲಿ ಕಟ್ಬೇಕಿತ್ತು ಎಲ್ಲಿ ಹೋಗ್ತೀನಿ ಕರ್ಕೊಂಡು ನಿನಗೆ ಎಲ್ಲಿ ಕಟ್ಬೇಕು ಎಳಿತೇನೆ. ನೀವೇ ಹೇಳ್ಬಿಟ್ರೆ ಅಂತ ಜಾಗ ಅಂತ ಜಾಗ ಕಟ್ತೀವಿ. ಇಲ್ಲಿ ಕಟ್ಟಿಲ್ಲ ಅಷ್ಟಿಗೆ ಇಲ್ಲೇ ಕಟ್ಟಿಲ್ಲಿ ಬಾಸಿಂಗನ ಅದೇನೋ ಎಲ್ಲ ಹುಡ್ದಾರ ನಮಸ್ಕಾರ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕು. ಆರತಿ ಮಾಡ್ತಾ ಇಲ್ವಾ? ಸುಮ್ಮನೆ ಹಿಂಗ್ ಮಕ ನೋಡ್ತಾ ಇದೆ ಹೋಳಿಗೆ ಮಾಡಿ. ಕಜ್ಜಿಕಾಯಿ ಹೋಳಿಗೆ ಇದೆ ಕೊಡಿ. ಕರ್ಜಿಕಾಯಿ ಕೊಡು. ಏನ್ ಗಿಫ್ಟ್ ಕೊಡ್ತೀರಾ? ಹೋಳಿಗೆ ಐತಾ? ಹೋಳಿಗೆ ಹೋಳಿಗೆ ಕೊಡ್ತೀರಾ? ಆನ್ಸರ್ ಪ್ಲೀಸ್. ಹೋಳಿಗೆ ಔಟ್ ಆಫ್ ದ ಬಾಕ್ಸ್ ಔಟ್ ಆಫ್ ದ ಬಾಕ್ಸ್. ಏನ್ ಗಿಫ್ಟ್? ಯಾಕೆ ಗಿಫ್ಟ್ ಕೊಡ್ಬೇಕು? ರಾಖಿ ಕಟ್ಟು. ನೀನು ದೊಡ್ಡವನ ಗೊತ್ತಾಗುತ್ತೆ. ನಿಮ್ಮ ಅವ್ರು ಕೇಳ್ದಂಗ ಆಗ್ತೈತಿ. ರಾಖಿ ಕಟ್ತಾಳ ನಿಮ್ಮ ಅತ್ತಿಗೆ ಏನ್ ಕೊಟ್ರು ಅಂತ ಅವಾಗ ಅಲ್ಲ ಬಿಡು, ಒಂದೇ ತಿಂತೀನಿ ಅಂತ ಒಂದು. ಎಣ್ಣೆ ತಿನ್ಬಿಡ್ತೀಯಾ? ಕಾಲ್ಗಿಲಿಗೆ ಬೀಳ್ತೀರಾ ಏನು? ಬಿಡ್ಬೇಕು. ನಿಮಗೆ ಕಲಿ ಬಿಡ್ತಾರ ನಿಮ್ಗೆ ಹ್ಮ್. ಯಾವ ಜಾಗ ಕಟ್ಬೇಕು ಅಂತ ಹೇಳ್ರಿ. ಎದ್ದಿಸ್ಬಿಡಲ್ಲಪ್ಪ. ಬೈಲಿ ಎದ್ದು ಬೈಲಿ. ನಿನ್ನೆ ಸುಮ್ಮನೆ ಮಲ್ಗದ್ನಾ? ನಮಸ್ಕಾರ. ಪೂಜೆ ಮಾಡೋದು. ನಮಸ್ಕಾರ. ನಮ್ಮ ಹಾಸ್ಟೆಲ್ ನೋಡಿ ಸೂಪ್ಗೆ ಬೇಡ. ತಗೊಳ್ಳಿ, ಸ್ವಲ್ಪ ತಿನ್ನು. ಕಳದೀಪ ಏ ಆಮಡ ಕಳದೀಪ ಜೊತೆಗಿಂತ ಬೇರೆ ದಿವಸ ಥ್ಯಾಂಕ್ ಯು. ಕೊಂಡ್ರು ಹಿಂಗಂತ ನಡೆ. ನೆಕ್ಸ್ಟ್ ಟೈಮ್ ಇವಾಗ ನೆನ್ನೆ ಮುಗಿತ್ವಾ? ಮುಂದುವರಿದ ಭಾಗ ಪಾರ್ಟ್ 2 ಇವಾಗ. ಹುಡುಗ ಸುಟ್ಕೊಂಡು ಕೈ ಹಾಕಿ ಈ ಕಡೆ ಬಾ. ಗುಂಡಮ್ಮ ಇನ್ನೊಂದು ಆಗಿದ್ದೀರಾ? ಖರ್ಚು ಆಗ್ಬಾರತ್ತೆ. ಅಲ್ಲ ಸುಮ್ಮನೆ ರಾಖಿ ತಾಮನ್ ಕಟ್ಟಿ ದಿವಸ ತಂದು ಕಟ್ಟಿ ಸುಮ್ಮನೆ ಏಯ್ ಅವರಿಗೆ ಭಾಗ ಶನಿವಾರ ರಾಖಿ ಹಬ್ಬದ ದಿನ ನಾನು ನನ್ನ ತಮ್ಮಂದಿರು ಅನಿಲು ಎಲ್ಲರೂ ಸೂ ಫ್ರಮ್ ಸೋ ಮೂವಿಗೆ ಹೋಗಿದ್ವಿ. ನನ್ನ ಕಸಿನ್ ಸಿಸ್ಟ್ರು ಕೂಡ ಬಂದಿದ್ಲು. ಚೆನ್ನಾಗಾಯಿತು. ಮೂವಿ ಸಖತ್ತಾಗಿದೆ. ನೀವೆಲ್ಲ ನೋಡಿದ್ರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನೋಡಿದ್ರಿ, ಯಾರಿಗಿಷ್ಟ ಆಯಿತು ಅಂತೇಳಿ. ನಮಗಂತೂ ಸಖತ್ ಇಷ್ಟ ಆಯಿತು. ನಾವು ಇನ್ನೂ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆ ಥರ ಇತ್ತು. ಮೂವಿ ಮುಗ್ದಿದ್ದೆ ಗೊತ್ತಾಗಲಿಲ್ಲ. ವಿಡಿಯೋ ಮಾಡ್ತಾ ಇದ್ವಿ. ಗೆಸ್ಟ್ ಅಪಿಯರೆನ್ಸ್. ಗೆಸ್ಟ್ ಅಪಿಯರೆನ್ಸಾ? ನೀವು ಬಂದಿದ್ದೀರಾ ಅಂತ ಗೊತ್ತಾಗೋದು ಬೇಡವಾ? ನಾವು ಮಾತ್ರ ಬಂದಿಲ್ವಲ್ಲ.
ಮೂವಿ ಮುಗಿದ್ಮೇಲೆ ನಮ್ಮವ್ರ ಮನೆಗೆ ಬಂದೆ. ನಮ್ಮವ್ರ ಮನೇಲಿ ಊಟ ಎಲ್ಲ ಮಾಡಿಕೊಂಡು ಹೋಗಿದ್ದಂಥದ್ದು. ನಮ್ಮವ್ರ ಮೇಲೆ ಚಪಾತಿ ಮತ್ತು ಎಣ್ಗಾಯಿ ಸಾರು. ನಮ್ಮಮ್ಮ ಎಣ್ಗಾಯಿ ಸಾರು ಮಾಡಿಟ್ಟಿದ್ರು ನಾವು ಮೂವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಅದಾದಮೇಲೆ ಇವರು ಚಪಾತಿ ಮಾಡ್ತಾಯಿದ್ರು, ಇಬ್ಬರು ಸೊಸೆದಿರು. ನಮ್ಮಂಗೆ ಒಂಚೂರು ಕಾಲು ಎಳೆಯೋಣ ಅಂಥೇಳಿ ಬನ್ನಿ ನಮ್ಮನ ಹತ್ರ ಮಾತಾಡೋಣ. ಇನ್ನೂ ಲಕ್ಷ್ಮಿ ಕೂಡ ಹಾಗೆ ಇಟ್ಟಿದ್ದಾರೆ, ಅಂದರೆ ಶನಿವಾರ ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ಲಕ್ಷ್ಮಿನ ಇಟ್ಕೊಂಡಿದ್ದಾರೆ. ಭಾನುವಾರ ತೆಗೆಯೋಣ ಅಂತ ಹೇಳಿಬಿಟ್ಟು ವಿಸರ್ಜನೆ ಮಾಡಿಲ್ಲ ನಮ್ಮವ್ರ ಮನೇಲಿನ. ಬನ್ನಿ ನಮ್ಮನ ಹತ್ರ ಸ್ವಲ್ಪ ಮಾತಾಡೋಣ. ಕೃಷ್ಣನಿಂದ ಆರಾಮಾಗಿ ಕೂತಿದ್ಯಾ? ಹಾಂ, ಇಬ್ರು ಸೊಸೆರು ಅಡುಗೆ ಮಾಡ್ತಾ ಇದ್ದಾರೆ. ಆರಾಮಾಗಿ ಕೂತಿದ್ಯಾ? ಹಾಂ, ಫುಲ್ ಆರಾಮು. ಎಣ್ಗಾಯಿ ಸಾರು ಮಾಡಿಟ್ಟಿದ್ದೆ ನಾವು, ಚಪಾತಿ ಉಸ್ತಾ ಇದ್ದಾರೆ. ಕಸ ತೆಗಿತಿದ್ದ ಡಾಕ್ಟರ್ ಜೈ ಕೃಷ್ಣ ತಲೆ ಹಟ್ಟೆ ಹುಡ್ಕೊಂಡು ಇಟ್ಕೊಂಡು ಅದು ಹೆಂಗ್ ಮಾಡ್ದ ಸಾರ? ಇದು ಹೋಗ ಕಡೆ, ಇದು ಕಿವಿಗೆ ಕಸ ತೆಗಿಬೇಕಂದ್ರೆ ಈ ನಂಬರ್ ಕಾಲ್ ಮಾಡಿ. ಹೋಗ ಕಡೆ, ಹಂಗೆಲ್ಲ ಮಾಡಬೇಡ. 90504 ಕಾಲ್ ಮಾಡಿ. ಕೈ ತೊಳ್ಕೊಂಡಿದ್ಯಾ? ಮತ್ತೆ ತಿನ್ನಕ್ ಹೋಗ್ತಾ ಇದೆಯಲ್ಲ ಇದು ಅಲ್ಲ, ಕೈ ತೊಳ್ಕೊಂಡಲ್ಲೇ ತಿನ್ನಲ್ಲ. ನೀನು ಹಂಗೆ ತಿಂತೀಯಲ್ಲ ಬೇಕಾರೆ, ನೀನು ಕೈ ತೊಳ್ಕೊಬೇಕಾ? ನಿನಗೆ ಬೇಡವಾ? ನೀನು ತಿನ್ನಲ್ವಾ ಇವಾಗ? ನಾನು ತಿನ್ನೋದೆ, ನಾನು ತಿಂದೆ ಹಂಗಿಲ್ಲ. ಮಮ್ಮಿ ಹೀಟೆಡ್ ಪ್ರಾಸೆಸ್ ಡನ್. ಕೃಷ್ಣ, ನೀನು ತುಂಬ ತಲೆ ಹಟ್ಟೆ ಮಾಡ್ತೀಯಪ್ಪ. ನೀನು ಇಷ್ಟು ದೊಡ್ಡವನಾದ್ರೂ ನೀನು ಚಿಕ್ಕ ಮಗು ಥರ ತಲೆ ಹಟ್ಟೆ ಮಾಡ್ತೀಯ, ಅದು ನಂಗೆ ಇಷ್ಟನೇ ಆಗಲ್ಲ. ನಿಜ ಇಷ್ಟ ಆಗಲ್ಲ ನೀನು ಮಾಡೋದು ನನಗೆ. ಪರ್ತುಮಾ, ನೀ ಪಾರ್ಥ ಇಷ್ಟನಾ ನಾನು ಇಷ್ಟನಾ? ನಂಗ ಬೆಳ್ಳಿ ಇಷ್ಟನಾ? ಪಾರ್ಥ ಇಷ್ಟ. ಬೆಳ್ಳಿ ಇಷ್ಟನಾ ಪಾರ್ಥ ಇಷ್ಟ ನಾನು ಇಷ್ಟನಾ? ಪಾರ್ಥ ಇಷ್ಟ. ಸರಿ, ಬೆಳ್ಳಿ ಇಷ್ಟನಾ ನಾನು ಇಷ್ಟನಾ? ಬೆಳ್ಳಿ ಇಷ್ಟನಾ ನಾನು ಇಷ್ಟನಾ? ಇಬ್ರು ಇಷ್ಟ. ನಿಮ್ಗೆ ಕಿವಿ ಕ್ಲೀನಿಂಗ್ ಬೇಕಂದ್ರೆ ಡಾಕ್ಟರ್ ಜೈ ಕೃಷ್ಣ ಹತ್ರ ಬನ್ನಿ. ನಂಬರ್ 8050480504 ಕಾಲ್ ಮಾಡಿ. ಥ್ಯಾಂಕ್ ಯು. 8050 ಕಾಲ್ ಮಾಡಿ. ಆಯ್ತು, ಹೋಗಿ ಇವಾಗ ಕಾಲ್ ಮಾಡ್ತಾರೆ. ಆಯ್ತು, ಹೋಗಿ ಇವಾಗ ಕಾಲ್ 8050 ಕಾಲ್ ಮಾಡಿ. ಕಿವಿಯಲ್ಲಿ ಕಸ ತೆಗೆಯಲು ಆಗುತ್ತದೆ, ಆಯ್ತು ಹೋಗ. ಇಯರ್ ಆಪರೇಷನ್ಸ್ ಆಗುತ್ತದೆ. ಬನ್ನಿ. ಕಿವಿ ಡಾಕ್ಟ್ರ ನೀನಾ? ಸರಿ ಆಯ್ತು, ಬನ್ನಿ. ಬನ್ನಿ ಮೇಡಮ್, ಬನ್ನಿ ಸರ್. ಆಯ್ತು ಹೋಗ. ಫುಲ್ ಡೌನ್. 23, 24, 25, 26. ಪರವಾಗಿಲ್ಲ, ಬರೀ ಮಾಡ್ತಾನ. ಸ್ಟ್ರೆಂತ್ ಇದೆಯಾ? 28, 29, 30. ಸುಸ್ತಾಗ್ಬಿಟ್ಟಾ? ಡ್ಯಾಡಿಗಿಂತ ಮೇಲ್ವರೆ. ಡ್ಯಾಡಿ 25 ಮಾಡಿದ್ರ, ನೀನು 30 ಮಾಡ್ದ? ಹ್ಞೂ ನೋಡ್ರಿ. ಇನ್ನು ಇದು ಭಾನುವಾರದ ವ್ಲಾಗ್. ಭಾನುವಾರ ಬೆಳಗ್ಗೆ ಅನಿಲ್ ಮತ್ತು ಕೃಷ್ಣ ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ರು ಇಬ್ಬರು ಒಟ್ಟಿಗೆ. ಚೆನ್ನಾಗಿತ್ತು, ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದ ನಂತರ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ದೇವ್ರ ವಿಸರ್ಜನೆ ಮಾಡ್ತಾಯಿದ್ದೀನಿ. ಶನಿವಾರ ಪೌರ್ಣಮಿ ಇದ್ದಿದ್ದರಿಂದ ವಿಸರ್ಜನೆ ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇರುವಂಥದ್ದು. ಚೆನ್ನಾಗಾಯಿತು. ಕೂರಿಸುವಾಗ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಬೇಜಾರಾಗುತ್ತೆ ವಿಸರ್ಜನೆ ಮಾಡುವಾಗ. ಲಕ್ಷ್ಮಿ ನಮ್ಮನೇಲೆ ಕೂತಿದ್ದಾಳೆ ಅನ್ನೋ ಒಂದು ಫೀಲ್ ಇರುತ್ತೆ. ಕೂರಿಸುವಾಗ ಎಷ್ಟು ಖುಷಿ ಆಗುತ್ತೆ, ಅದೇ ತೆಗೆಯುವಾಗ ಅಷ್ಟೇ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮತ್ತು ಮುಂದಿನ ವರ್ಷ ಮತ್ತೆ ವರಮಹಾಲಕ್ಷ್ಮಿ ಕೂರಿಸೋದು. ನನಗಂತೂ ಇತ್ತೀಚೆಗೆ ತುಂಬ ಫೇವ್ರೆಟ್ ಹಬ್ಬ ಅಂತ ಅಂದರೆ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಅಷ್ಟು ಒಂಥರ ತುಂಬಾ ಪ್ರಿಪ್ರೇಷನ್ ಆಗಿರ್ಬೋದು, ಲಕ್ಷ್ಮಿನ ಕೂರಿಸೋದು ಆಗಿರ್ಬೋದು, ಇದೆಲ್ಲ ಒಂಥರ ಖುಷಿ ಕೊಡುತ್ತೆ.
ಇನ್ನು ಹಬ್ಬದ ವಿಡಿಯೋ ಹಾಕಿದಾಗ ನನಗೆ ಆ್ಯಕ್ಚುಲಿ ನಮ್ಮ ಕೃಷ್ಣ ಕದ್ದು ಹೂರಣ ತಿಂದಿರೋದು ನನಗೆ ಗೊತ್ತೇ ಇರಲಿಲ್ಲ ಗೊತ್ತಾ. ನಾನು ನಿಮ್ಮ ವಿಡಿಯೋದಲ್ಲಿ ಕಮೆಂಟ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಅವನು ಹೂರಣ ಕದ್ದು ತಿಂದಿದ್ದಾನೆ ಅಂತೇಳಿ. ನಾನು ವಿಡಿಯೋ ಎಡಿಟ್ ಮಾಡಿದಾಗ ಕೂಡ ನಂಗೆ ಆ ಬಿಟ್ಟು ಕಾಣಿಸಿಲ್ಲ ಆ್ಯಕ್ಚುಲಿ. ನಾನು ಅದನ್ನು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಆ ವಿಡಿಯೋ ಕಂಪ್ಲೀಟಾಗಿ ನೋಡಿದಾಗ ಅದನ್ನು ನೋಡೇ ಇಲ್ಲ ನಾನು. ಅದನ್ನು ನೋಡಿಬಿಟ್ಟು ನನಗೇ ಏನಿದು ಕಳ್ಳ ಕದ್ಕೊಂಡು ತಿಂತಾ ಇದ್ದಾನೆ ಕಳ್ಳ ಕೃಷ್ಣ ಅಂತ ಅನ್ನಿಸ್ತು. ನೀವೆಲ್ಲರೂ ನೋಟಿಸ್ ಮಾಡಿದ್ದೀರಾ ಅದನ್ನು. ಮಕ್ಕಳಂದರೆ ಹಾಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ ಕೃಷ್ಣ ಬೆಣ್ಣೆ ಕದ್ದು ತಿಂದ, ನಮ್ಮ ಕೃಷ್ಣ ಹೂರಣ ಕದ್ದು ತಿಂದಿದ್ದಾನೆ ಅಷ್ಟೇ. ಇನ್ನು ಇವತ್ತಿಗೆ ಈಗ ವಿಸರ್ಜನೆ ಎಲ್ಲ ಮಾಡಿ, ಇನ್ನು ದೇವರಿಗೆ ಉಡ್ಸಿದ ಸೀರೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ನಾವು ಒಮ್ಮೆ ಮೈ ಮೇಲೆ ಹಾಕಿ ಅದಾದಮೇಲೆ ಎತ್ತಿಡೋ ಅಂಥದ್ದು. ಇದನ್ನು ಪ್ರತಿ ವರ್ಷ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗೂ ಕೂಡ ಅದನ್ನೇ ಸೀರೆ ಉಟ್ಟು ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಹೇಗಿದ್ದಾರೆ ಇದು ದೇವಿ ಉಡ್ಸಿದ ಸೀರೆ ಚೆನ್ನಾಗಿದೆ, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಗ್ರೇಪ್ ವೈನು ಮತ್ತೆ ಇದು ಕಾಂಬಿನೇಷನ್. 1 2 3 4 5 6 ನೀವೇನು ಆಟದಲ್ಲೇ ಬಿಸಿ ಇರಪ್ಪ. ನಾನು ಸೀರೆ ಉಟ್ಕೊಂಡು ನೀವು ನೋಡ್ತಾನೆ ಇಲ್ಲ, ನೀವು ನನ್ನ ನೋಡ್ತಾನೆ ಇಲ್ಲ, ನಾನು ಗಮನಿಸ್ತಾನೆ ಇಲ್ಲ ನನ್ನ ನೀವು. ಡ್ಯಾಡಿ ನಿನ್ನ 10 ವರ್ಷದಿಂದ ಗಮನಿಸ್ತಿದ್ದೆ. ಅಪ್ಪಬ್ಬ ನೋಡಪ್ಪ, ನನ್ನ ಮಗನ ಮಾತು ಕೇಳಿ. 10 ವರ್ಷ 10 ವರ್ಷದಿಂದ ಗಮನಿಸ್ತಾ ಇದ್ದೇನೆ. ಇವನು ಅಲ್ಲ ರೀ, ಇವನು ಒಂದಿದಕ್ಕೆ ಹೇಳಿದ ರೀ ಮಮ್ಮಿ, ಹೇಳ್ತಾನೆ ಕ್ರಿಕೆಟ್ ಕೋಚಿಂಗ್ ಹೋಗ್ಬೇಕಿದ್ರೆ ಮಾತ್ರ ಹೇಳ್ತಾನೆ, ಮಮ್ಮಿ ರೆಡಿ ಆಗ್ಬಾ ಮಮ್ಮಿ ಚೆನ್ನಾಗಿ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಅವತ್ತು ಹೇಳಿಲ್ವಾ? ಲಿಪ್ಸ್ಟಿಕ್ ಎಲ್ಲ ಹಾಕೊಂತಿದ್ದೆ, ಯಾಕೆ ಅಷ್ಟೊಂದು ರೆಡಿ ಅಂತ ಹೇಳಿದ್ ನಾನು. ಯಾಕೆ ಅಷ್ಟೊಂದು ರೆಡಿ ಅಂತಿದ್ದೆ ಅಂತ ಹೇಳ್ತಿರೋದು. ಇನ್ನೊಂದ್ ದಿವಸ ಬೇರೆ ಏನ್ ಟೈಮಲ್ಲಿ ಏನಾದ್ರು ರೆಡಿ ಆದ್ರೆ ಯಾಕೆ ಅಷ್ಟೊಂದು ರೆಡಿ ಆಗ್ತಿದೆ ಅಂತ ಕೇಳ್ತಾನೆ. ಅದೇ ಅವ್ನ್ ಕೋಚಿಂಗು ಅದಕ್ಕೆಲ್ಲ ಹೋಗ್ಬೇಕು ಅಂತಂದ್ರೆ ಮಮ್ಮಿ ರೆಡಿ ಆಗ್ಬಿಟ್ಟು ಬಾ ಮಮ್ಮಿ ಅಂತ ಹೇಳ್ತಾನೆ. ಬೇರೆ ಕಡೆ ನಾನೇನು ರೆಡಿ ಆಗ್ತಾ ಇದ್ರೆ ಏನಕ್ಕೆ ರೆಡಿ ಆಗ್ತೀಯ ಅಷ್ಟೊಂದು ಅಂತ ಕೇಳ್ತಾನೆ. ಅದೇ ಅವ್ನ್ ಕೋಚಿಂಗ್ ಹೋಗೋದಿದ್ರೆ ಮಾತ್ರ ರೆಡಿ ಆಗ್ಬೇಕು. ಇವಾಗ ಚೆನ್ನಾಗಿದೆ ಸೀರೆ. ಫಸ್ಟ್ ಬ್ಲೌಸ್ ಹೊಲ್ಸ್ಕೋಬೇಕು, ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ.